ಬೋಧಗಯ ಮಹಾವಿಹಾರದ ಸಂಪೂರ್ಣ ಆಡಳಿತವನ್ನು ಬೌದ್ಧರಿಗೆ ಒಪ್ಪಿಸಲಿ ವಿನಯಾಚಾರ್ಯ ಬಂತೇಜಿ. ಬಿಟಿ ಆಕ್ಟ್ 1949 ರದ್ದುಗೊಳಿಸಬೇಕೆಂದು ನಡೆಯುತ್ತಿರುವ ಹೋರಾಟಕ್ಕೆ ಎಲ್ಲರೂ ಸಂಪೂರ್ಣ ಸಹಕಾರ ನೀಡಲು ಮನವಿ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಬಿಹಾರದಲ್ಲಿರುವ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ ಮಹಾವಿಹಾರದ ಸಂಪೂರ್ಣ ಆಡಳಿತವನ್ನು ಬೌದ್ಧರಿಗೆ ಒಪ್ಪಿಸಬೇಕು ಹಾಗೂ ಬಿಟಿ ಆಕ್ಟ್ 1949 ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ನಡೆಯುತ್ತಾ ಇರುವ ಹೋರಾಟಕ್ಕೆ ಬೌದ್ಧ ಉಪಾಸಕರು ಅಂಬೇಡ್ಕರ್ ಅನುಯಾಯಿಗಳು ಕೈಜೋಡಿಸಬೇಕು ಎಂದು ಬಿಹಾರದ ವಿನಯಾಚಾರ್ಯ ಬಂತೇಜಿ ಮನವಿ ಮಾಡಿದ್ದಾರೆ. ನಗರದ ಹೊರವಲಯದ ಎಡಬೆಟ್ಟದಲ್ಲಿರುವ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಧ್ಯಾನ ಮತ್ತು ಅಧ್ಯಯನ ಕೇಂದ್ರದಲ್ಲಿ ಭಾನುವಾರ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಮಾಂಕ್ಸ್ ಚಾರಿಟೇಬಲ್ ಟ್ರಸ್ಟ್ ಉಪಾಸಿಕ ಮತ್ತು ಉಪಾಸಕ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಏರ್ಪಡಿಸಿದ್ದ ಭೀಮಾ ಕೊರೆಗಾಂವ ವಿಜಯೋತ್ಸವ ಮತ್ತು ಮಾತೆ ಸಾವಿತ್ರಿ ಬಾಪುಲೆ ಜನ್ಮ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಬೋಧಗಯಾದ ಮಹಾವಿಹಾರ ಸಂಪೂರ್ಣವಾಗಿ ಬುದ್ಧರ ಅಧೀನದಲ್ಲಿಲ್ಲ. ಹಾಗಾಗಿ ಆ ಮಹಾವಿಹಾರವನ್ನು ಬೌದ್ಧರಿಗಾಗಿ ಬಿಡಿಸಿಕೊಳ್ಳಲು ಹೋರಾಟ ರೂಪಿಸಿದ್ದೇವೆ. ನಮ್ಮ ಪೂರ್ವಿಕರು ಅಪಮಾನದ ವಿರುದ್ಧ ಹೋರಾಡಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಾಧಿಸಿದ್ದಾರೆ. ಪ್ರಸ್ತುತ ನಾವು ಮಹಾಬೋಧಿ ಮಹಾವಿಹಾರಕ್ಕಾಗಿ ಹೋರಾಟ ನಡೆಸುತ್ತಿದ್ದೇವೆ. ಎಲ್ಲರೂ ಸಂಪೂರ್ಣ ಸಹಕಾರ ನೀಡಬೇಕೆಂದು ಕೋರಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಉಪನ್ಯಾಸಕಿ ಡಾಕ್ಟರ್ ಟಿ ಪದ್ಮಶ್ರೀ ಮಾತನಾಡಿ, ತೆಲಂಗಾಣ ಸರ್ಕಾರದ ಮಾದರಿಯಲ್ಲಿ ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರಗಳು ಅಕ್ಷರದವ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನವನ್ನು ಮಹಿಳಾ ದಿನಾಚರಣೆಯನ್ನಾಗಿ ಘೋಷಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಅಮರಜ್ಯೋತಿ ಬಂತೇಜಿ ಮಾತನಾಡಿ, ನಾಗರತ್ನ ಬಂತೇಜಿ, ಯಶ ಬಂತೇಜಿ, ಬಿಆರ್ ರಂಗಸ್ವಾಮಿ, ನಾಗಸಿದ್ಧಾರ್ಥ ಹೊಲೆಯಾರ, ಎನ್ ನಾಗಯ್ಯ, ನಲ್ಲೂರು ಪರಮೇಶ, ಕೃಷ್ಣಯ್ಯ, ಎಂ ಸಿದ್ದರಾಜು, ಸೋಮವಾರಪೇಟೆ, ಭಾರತೀಯ ಬೌದ್ಧ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆ ನಾಗಶಿಲ್ಪ, ರಮಾಬಾಯಿ ಫೌಂಡೇಶನ್ ಅಧ್ಯಕ್ಷೆ ಪುಷ್ಪ, ಮಾರಿಸ್ವಾಮಿ, ಬೌದ್ಧ ಉಪಾಸಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ತೆಲಂಗಾಣ ಸರ್ಕಾರ ವಿಮೆನ್ಸ್ ಟೀಚರ್ಸ್ ಡೇ ಅಂತೇಳಿ ಘೋಷಣೆ ಮಾಡಿದೆ. ಅದು ಒಂದು ಸಂತಸದ ಸಂಗತಿ ಮತ್ತು ಮಾದರಿಯ ವಿಷಯ. ನಮ್ಮ ನೆರೆಯ ರಾಜ್ಯ ತೆಲಂಗಾಣ ಸರ್ಕಾರ ವಿಮೆನ್ಸ್ ಟೀಚರ್ಸ್ ಡೇ ಅಂತ, ನಮಗೆ ಅಲ್ಲೂ ಸಮಸ್ಯೆ ಇದೆ. ಆದರೆ ಮೊದಲನೇ ಹೆಜ್ಜೆ ಪರವಾಗಿಲ್ಲ, ಒಳ್ಳೆಯದು ಮಾಡಿರೋವಂಥದ್ದು ತುಂಬ ಉತ್ತಮವಾದ ವಿಷಯ ಅಂತ ಅನ್ಕೋಬೋದು. ಇದು ನಮ್ಮ ದೇಶಕ್ಕೆ ಮಾದರಿಯಾಗಲಿ, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಅದನ್ನು ಮಾದರಿಯಾಗಿ ಪರಿಗಣಿಸಿ ಇಂಥದ್ದೊಂದನ್ನು ಕರ್ನಾಟಕದಲ್ಲಿ ಕೂಡ ಮಾಡಲಿ ಅನ್ನೋಂಥದ್ದು ಒಂದು ಆಶಯ. ಸೊ ಇದ್ರ ಜೊತೆಗೆ ಸಾವಿತ್ರಿ ಬಾಪುಲೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ, ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಇಬ್ಬರನ್ನು ಬೇರ್ಪಡಿಸಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಆದರ್ಶವಾದ ಜೀವನ ಅವ್ರದ್ದು. ಅಂಥ ಮಾದರಿಯಾದ ದಂಪತಿಗಳನ್ನು ನಾವು ಏನು ಹೇಳ್ತೀವಿ, ಇತಿಹಾಸದಲ್ಲೂ ಕಾಣೋಕ್ಕೆ ಸಾಧ್ಯ ಆಗಿಲ್ಲ, ಮುಂದೆನೂ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂಥ ಒಂದು ಮಾದರಿಯ ದಾಂಪತ್ಯ ಅವರಿಬ್ಬರದ್ದು ಅಂತ ಹೇಳ್ಬೋದು. ಅವರಿಬ್ಬರನ್ನು ಬೇರ್ಪಡಿಸಿ ಮಾತಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವರ ಹೆಜ್ಜೆಗಳು ಚರಿತ್ರೆ ಪುಟದಲ್ಲಿ ಜೊತೆಗೇ ಇದ್ದಾವೆ. ಸಾವಿತ್ರಿ ಬಾಪುಲೆಯನ್ನು ಹೇಳಬೇಕಾದ್ರೆ ನಾವು ಜ್ಯೋತಿ ಬಾಪುಲೆಯನ್ನು ಹೇಳಲೇಬೇಕು, ಜ್ಯೋತಿ ಬಾಪುಲೆಯನ್ನು ಹೇಳಬೇಕಾದ್ರೆ ನಾವು ಸಾವಿತ್ರಿ ಬಾಪುಲೆಯನ್ನು ಹೇಳಲೇಬೇಕು. ಸಾಮಾಜಿಕ ಚಳುವಳಿಗಳ ತಂದೆ ಅಂತ ಕರೆಸ್ಕೊಳ್ಳುವಂಥ ಜ್ಯೋತಿ ಬಾಪುಲೆ ಅವರು ಸಾವಿತ್ರಿ ಬಾಪುಲೆ ಅವರನ್ನು 9ನೇ ವಯಸ್ಸಿಗೆ ಮದುವೆ ಆಗ್ತಾರೆ. ಆವಾಗ ಜ್ಯೋತಿ ಬಾಪುಲೆಗೆ ಎಷ್ಟು ವರ್ಷ ಅಂದರೆ ಅವ್ರಿಗಿಂತ ಒಂದು 4 ವರ್ಷ ದೊಡ್ಡದು ಅಷ್ಟೇ, ಅಂದರೆ ಬಾಲ್ಯ ವಿವಾಹ. ಮುಂದೆ ಯಾರು ಬಾಲ್ಯ ವಿವಾಹದ ವಿರುದ್ಧ ಹೋರಾಟ ಮಾಡಿದ ದಂಪತಿಗಳಿದ್ದಾರಲ್ಲ, ಅವರು ಆ ಸಂದರ್ಭಕ್ಕೆ ಬಾಲ್ಯ ವಿವಾಹ ಆದಂಥದ್ದನ್ನು ನೋಡ್ತೀವಿ. ಅವರು ಬಾಲ್ಯ ವಿವಾಹವೇ ಆದರೂ ಕೂಡ ನಮ್ಮ ಕಾಲದ ಯುವಕ ಯುವತಿಯರಂತೆ ಸುಮ್ಮನೆ ಕೂರುವಂಥ ತರುಣ ತರುಣಿಯರಾಗಿರಲಿಲ್ಲ ಅನ್ನೋದು ಮಹತ್ವದ ವಿಷಯ. ಈಗಿನ ಕಾಲದಲ್ಲಿ ನಾವು ತರುಣ ತರುಣಿಯರು ಹೇಗೆ ನಮ್ಮ ಯೌವನದ ದಿನಗಳನ್ನು अच्छा खाना बनाते, टेस्टी खाना बनाते हैं, ये तो माननी पड़ेगी ना बात. तो कम से कम अरे होटलों में दूसरों को खिला रहे हैं, घर वालों को भी बना के खिलाओ. जो दुनिया को खिला रहे पर घर वालों को नहीं खिला रहे. इस कला का स्वाद घर वालों को भी चखा. और मैं तो कह रहा जिस दिन एक बड़ा अनुभव है, जो पति खाना बनाना जानता हो उस घर के पति पत्नी के 90% झगड़े समाप्त है. ये गारंटी समय से लेकर जी गारंटी. अगर दोनों पति पत्नी
किसी को खाना बनाना आता है तो 90% झगड़े समाप्त। क्योंकि सबसे ज्यादा अगर आप झगड़ों की नींव पकड़ोगे तो खाना ही है। तो हमें ऐसे समाज का निर्माण करना चाहिए। और दूसरा ये बात थी कि भीमा कोरेगांव का आपने रखा है। देखिए 500 वीर महारों ने 28,000 पेशवा को कैसे मार दिया। हमारे यहां एक नेता हुए, यूपी के नेता थे वीपी सिंह मौर्य। तो वो जो बड़ी कास्ट के लोग थे उनके यहां की एक सभा लगी और लोगों ने बड़े डर डर के वो सभा लगाई। ऐसा भी लगने लगा था कि सभा कैंसिल हो जाएगी, पर वीपी सिंह मौर्य ने कहा एक बार तो मुझे किसी भी तरह से मंच तक पहुंचा दो, बाकी काम मेरा। लोगों ने चोरी चोरी प्रचार प्रसार किया, सभा का आयोजन हुआ और किसी तरह से वो मंच पे पहुंच गए। और मंच पे पहुंचकर उन्होंने ये बात कही कि हे मेरे समाज के लोगों, तुम्हें किस बात का डर है? क्या कह रहे? तुम्हें किस बात का डर है? इज्जत तुम्हारे पास नहीं रही, आए चौराहे पे तुम्हें बेइज्जत कर दिया जाता है। तुम्हारी घर की महिलाओं को घर से उठा के लेके चले जाते हैं। तुम्हारे पास जमीन नहीं है, तुम्हारे पास धन संपदा नहीं है, तुम्हारे पास नौकरी चाकरी नहीं है, तो डर किस बात का तुम्हें कि ये छिन जाएगा, ये लुट जाएगा, ये नष्ट हो जाएगा? तुम्हें डर किस बात का? ये 4-5 बात क्या बोली समझ में लोगों की आ गई कि हम बिना वजह के डर रहे। डर तब होता है जब कुछ बचाना हो। क्या है आपके पास बचाने को? यही घटना, इससे भी ज्यादा बुरी घटना थी महारों के साथ होने में कि गले में हानि है, कमर पे झाड़ू है, मरे जानवर के सड़े मांस खिलाए जा रहे हो, बस्तियों के बाहर तुम्हारी झोपड़ी डाल दी गई है, खुले सार्वजनिक तालाबों से पानी नहीं पी सकते हो, सुबह और शाम बस्ती में निकल नहीं सकते हो, सर उठा के चल नहीं सकते, सर उठा के चल नहीं सकते हो, ऐसे सर झुका के चलना पड़ेगा। तो बच्चा क्या है तुम्हारे पास जीने को? तो डर किस बात का? ये निडरता पैदा कर देती कि हमारे पास डर किस चीज का? क्या बचाए जो बचाने को हो, तभी तो डर लगे। कुछ बचाना हो, बचाने को कुछ है ही नहीं हमारे पास। जो भी कुछ है वो तो पाने को है। वो तो क्या है? पाने को है। हो सकता है पेशवाओं के लिए एक जीत हो, पर महारों के लिए तो यो जीवन था। जीत मात्र नहीं थी, ये जीवन था। मनुष्य बनकर जीने का जीवन था ये। तो लड़ाई थी अब 1 करोड़ रुपए। उन्होंने बचने के लिए युद्ध भी लड़ा था। जीवन मनुष्यों का जीना है, इसलिए युद्ध लड़ा। वो बचना चाहते नहीं थे, कोई वार कर रहा, कुछ नहीं बचना, बस फतेह करना है। ये 28,000 सेना जो खड़ी है, इनको जमीन दोष कर देना है। बचने का ख्याल दिमाग से निकल गया। और ध्यान दो आप, जब मनुष्य निडर हो जाता है, निर्भय हो जाता है, जब कोई भय नहीं रहता, तो आप देखो बुद्ध जब निर्भय निडर होकर जंगल से गुजरे तो अंगुलीमाल से जो पूरा राज्य थर-थर कांपता था, वो अंगुलीमाल भी आया।